ಪಿತೃಪಕ್ಷ ನಡೀತಾ ಇದೆ. ಪಿತೃಪಕ್ಷಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲಗಳು ಇನ್ನೂ ಜನರಲ್ಲಿದೆ. ಪಿತೃಪಕ್ಷ ವಿಚಾರಕ್ಕೆ ಆಗಲೇ ನಾನು 2 ವಿಡಿಯೋವನ್ನು ಬಿಟ್ಟಿದ್ದೀನಿ. ಅದು ಯಾಕೆ ಮಾಡಬೇಕು, ಏನು ಹಿನ್ನೆಲೆ, ಅದೆಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ಆದರೆ ಆಚರಣೆಯ ಒಂದು ವಿಧಾನದ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ ಇದೆ. ಇವಾಗಲೂ ಸಹಿತ ಸಾಕಷ್ಟು ಕರೆಗಳನ್ನು ಮಾಡಿ ವಿಚಾರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಆ ಪಿತೃಗಳ ಆಶೀರ್ವಾದ ದೊರಕಲಿ ಅನ್ನೋ ಒಂದು ಆಶಯದೊಂದಿಗೆ ನಾನು ಯಾವ ರೀತಿಯಾಗಿ ಆಚರಣೆ ಮಾಡ್ಬೋದು ಅನ್ನೋದೊಂದು ಸಿಂಪಲ್ ವಿಚಾರವನ್ನು ನಿಮ್ಮ ಮುಂದೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು, ಸರಳವಾಗಿ ಹೇಗೆ ಮಾಡ್ಕೋಬಹುದು. ನೀವು ಬಾಡಿಗೆ ಮನೆಯಲ್ಲಾರು ಇರಿ, ಸ್ವಂತ ಮನೆಯಲ್ಲಾರು ಇರಿ, ನೀವು ಯಾವ ಮನೆಯಲ್ಲಿ ಎಲ್ಲೇ ಇದ್ದರೂ ಸಹ ಈ ಮಹಾಲಯ ಅಮಾವಾಸ್ಯೆಯ ದಿನ ಯಾವ ರೀತಿಯಾಗಿ ಪಿತೃಗಳ ಪೂಜೆಯನ್ನು ಮಾಡೋದರ ಮೂಲಕ ಅವರ ಮನಸ್ಸಿಗೆ, ಆತ್ಮಕ್ಕೆ ಅವರಿಗೊಂದು ಶಾಂತಿಯನ್ನು ಕೊಡೋದ್ರ ಜೊತೆಗೆ ನೀವು ಅವರಿಗೆ ಹೇಗೆ ಒಂದು ಸದ್ಗತಿಯನ್ನು ಸಿಗಲಿ ಅಂತ ಬೇಡ್ತಿರೋ ಅದೇ ರೀತಿಯಲ್ಲಿ ಅವರ ಒಂದು ಆಶೀರ್ವಾದ ನಿಮಗಿರಲಿ. ಮತ್ತು ಅವರು ಏನು ನಿಮ್ಮ ಪಿತೃಗಳು ನಿಮ್ಮನ್ನು ಈ ಭೂಮಿಗೆ ಕೊಟ್ಟಿದ್ದಾರೆ ಕೊಡುಗೆಯಾಗಿ, ಈ ಭೂಮಿಯಲ್ಲಿ ನಿಮ್ಮ ಸಾಧಕರನ್ನಾಗಿ ಮಾಡಿದ್ದಾರೆ. ಒಂದು ಸಾಧನೆಯನ್ನು ಮಾಡೋದ್ರ ಜೊತೆಗೆ ನಿಮ್ಮ ಜೀವನವನ್ನು ಮಾಡ್ಕೊಂಡು ಹೋಗುವಂಥ ಒಂದು ಕಲೆಯನ್ನು ಕಲಿಸಿಕೊಟ್ಟಿದ್ದಾರೆ, ಬದುಕನ್ನು ಕಲಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಒಂದು ಕೃತಜ್ಞತಾ ರೂಪದಲ್ಲಿ ಈ ಪೂಜೆಯನ್ನು ಮಾಡುವಂಥದ್ದು. ಓಂ ಅನಘಾಯ ನಮಃ. ನಮಸ್ತೆ ವೀಕ್ಷಕರೇ, ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮುಖ್ಯವಾಗಿ ನಮ್ಮ ಪಿತೃಗಳಿಗೆ, ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃಗಳಿಗೆ ಕೃತಜ್ಞತೆಯ ರೂಪದಲ್ಲಿ ಈ ಒಂದು ಪೂಜೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಅವರ ಒಂದು ಆಶೀರ್ವಾದವು ನಿಮಗೆ ದೊರಕುತ್ತೆ. ಯಾವ ರೀತಿಯಾಗಿ ಅಂತಂದರೆ, ಅವರು ಭೂಮಿ ಮೇಲೆ ಇದ್ದಾಗ ಅವ್ರದ್ದು ಯಾವುದೇ ಆಸ್ತಿ ಪಾಸ್ತಿಗಳು ನಿಮಗೆ ದೊರಕದೇ ಇದ್ದರೆ ಅವೆಲ್ಲ ನಿಮಗೆ ದೊರಕಲಿ ಅಂತ ಆಶೀರ್ವಾದ ಮಾಡ್ತಾರೆ. ಪಿತೃಗಳು ಅಂತಂದರೆ ನೈಋತ್ಯ ಅಂದರೆ ಸ್ಟೆಬಿಲಿಟಿ, ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಸಿಗಲಿ ಅಂತ ಹರಿಸ್ತಾರೆ. ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹರಿಸ್ತಾರೆ. ಇನ್ನೂ ಚೆನ್ನಾಗಿ ಬೆಳೀರಿ, ಉತ್ತಮವಾಗಿ ಬೆಳೀರಿ ಅಂತ ಹರಿಸುತ್ತಾರೆ. ಅಂತಹ ಒಂದು ಪವಿತ್ರ ಆತ್ಮಗಳೇ ನಮ್ಮ ಪಿತೃಗಳಾಗಿರ್ತಾರೆ. ಹಾಗಾಗಿ ಅವರ ಒಂದು ಪೂಜೆಯನ್ನು ಮಹಾಲಯ ಅಮಾವಾಸ್ಯೆ ದಿನ ಮಾಡುವಂಥದ್ದು ಸರ್ವಶ್ರೇಷ್ಠ. ಇದು ಸರ್ವ ಪಿತೃಗಳಿಗೂ ಸಲ್ತಕ್ಕಂಥ ಒಂದು ಅಮಾವಾಸ್ಯೆ. ಇಲ್ಲಿ ನೀವು ತಿಥಿ ಕಾರ್ಯವನ್ನು ಮಾಡ್ತಿರಲ್ಲ, ಅದು ಡಿಫ್ರೆಂಟು. ಅವರು ಯಾರು ಸತ್ತಿರ್ತಕ್ಕಂತಹ ದಿವಸ ನೀವೇನು ಮಾಡ್ತೀರಾ, ಅವರಿಗೆ ಒಂದು ನೈವೇದ್ಯನ ಮಾಡ್ತಕ್ಕಂಥದ್ದು ಅವೆಲ್ಲ, ಅದು ತಿಥಿ ಕಾರ್ಯ. ಅದು ಡಿಫ್ರೆಂಟು, ಅದು ಸಪ್ರೇಟು, ಅದು ಬೇರೆ, ಇದು ಬೇರೆ. ಇದು ನಿಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳು, ಅದು ಯಾರೇ ಇರಲಿ, ನಿಮ್ಮ ಅಜ್ಜ, ಅಜ್ಜಿ, ಮುತ್ತಜ್ಜ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ, ನಿಮ್ಮ ಅತ್ತೆ, ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರು, ಅದು ಯಾರೇ ಇರಲಿ, ನಿಮ್ಮ ಜೊತೆ ಒಡನಾಟ ಇದ್ದಿತ್ತು, ಯಾರ ಜೊತೆ ಇತ್ತು, ಅವರೆಲ್ಲರೂ ಸಹ ಈ ಪಿತೃಗಳ ಒಂದು ಸರ್ವ ಪಿತೃಗಳ ಕ್ಯಾಟಗರಿಗೆ ಬರ್ತಾರೆ. ಈ ಪಿತೃಗಳ ಏನು ಲಿಸ್ಟಲ್ಲಿದ್ದಾರೆ, ಇವರೆಲ್ಲರಿಗೂ ನೆನಪಿಸ್ಕೊಂಡು ನೀವು ಮಾಡ್ತಕ್ಕಂಥ ಆಚರಣೆ ಇದಾಗಿದ್ದರೆ ಆ ಪಿತೃಗಳು ಅಲ್ಲಿ ಸಂತೋಷವನ್ನು ಪಡ್ತಾರೆ. ಅವರು ನಿಮಗೆ ಹಾರೈಸ್ತಾರೆ. ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು ಅದ್ರ ಬಗ್ಗೆ ನಾನು ನಿಮಗೀಗ ಬಿಡಿಸಿ ತಿಳಿಸ್ಕೊಡ್ತೀನಿ. ಈ ಸರ್ವ ಪಿತೃಗಳ ಏನು ಮಹಾಲಯ ಅಮಾವಾಸ್ಯೆ ಇದೆ, ಈ ದಿನ ನಿಮ್ಮ ಪಿತೃಗಳು ಎದುರು ನೋಡ್ತಾ ಇರ್ತಾರೆ. ನನಗೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿಮೊಮ್ಮಕ್ಕಳು ಏನು ಮಾಡ್ತಾರೆ, ನನಗೇನಾದರೂ ಒಂದು ನೆನೆಸ್ಕೋತಾರ ಇಲ್ವಾ, ಯಾವ ರೀತಿಯಾಗಿ ನೆನೆಸ್ಕೊಂಡ್ರೆ ನನಗೋಸ್ಕರ ಏನು ಮಾಡ್ತಾರೆ ಅಂತ ಎದುರು ನೋಡ್ತಾ ಇರ್ತಾರೆ. ನೋಡಿ, ಪಿತೃಲೋಕ ಅನ್ನುವಂಥದ್ದು ಸಾತ್ವಿಕ ಲೋಕ. ಅಲ್ಲಿ ನಾವು ಅವರಿಗೆ ನಾವು ಅರ್ಪಣೆ ಮಾಡಬೇಕು. ಮಹಾಲಯ ಅಮಾವಾಸ್ಯೆ ದಿನ ಸಾಕಷ್ಟು ಜನ ಮಾಂಸಾಹಾರಗಳನ್ನು, ಮದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿ ಅದನ್ನೇ ಸೇವಿಸ್ತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ. ಅದು ತಪ್ಪು ಆಚರಣೆ. ಅದು ನಿಮಗೆ ಯಾವ ರೀತಿಯಾಗಿ ನೀವು ಶುರು ಮಾಡಿದ್ದೀರಾ ಅದಕ್ಕೆ ಹಿನ್ನೆಲೆ ನಿಮ್ಮ ಹತ್ರ ಇರಬಹುದು. ಆದರೆ ನಾವು ಪಿತೃಗಳನ್ನು ದೇವರ ಸಮಾನ ಅಂತ ಕರಿತೀವಿ. ಯಾಕಂದರೆ ಅವರು ಯಾರಿಗೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾಗಿ ಅವ್ರನ್ನ ನಾವು ದೇವರು ಅಂತಾನೆ ಪರಿಗಣಿಸ್ತಾ ಇದ್ದೀವಿ. ದೇವರಿಗೆ ನಾವು ಹೇಗೆ ಒಂದು ಸಿಹಿ ತಿಂಡಿಗಳನ್ನು, ಭಕ್ಷ್ಯಗಳನ್ನು, ಊಟವನ್ನು ಬಡಿಸ್ತೀವೋ ಆ ಥರದ ಒಂದು ಆಚರಣೆ, ಹಬ್ಬದ ಆಚರಣೆ ಹೇಗೆ ಮಾಡ್ತೀವೋ ಹಾಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಮಾಂಸ ಮದ್ಯಾದಿಗಳನ್ನು ಅವರಿಗೆ ನೀಡದೇನೆ ಸಾತ್ವಿಕವಾಗಿ ಈ ಒಂದು ಆಚರಣೆಯನ್ನು ಮಾಡಿದ್ದೆ ಆದಲ್ಲಿ ನಿಮಗೆ ಕೂಡ ಸಂಪೂರ್ಣ ಫಲಪ್ರಾಪ್ತಿ ಆಗಲಿದೆ. ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ಮನೆಯಲ್ಲಿ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ಯಥಾಸ್ಥಿತಿ ಮಾಡಿಕೊಂಡು ಮನೆಯಲ್ಲಿ
ಬಿಸಿ ಅನ್ನವನ್ನು ಮಾಡ್ಕೊಳ್ಳಿ. ಸಾರು ಪಲ್ಯ ಏನು ಅಡುಗೆ ಏನು ಮಾಡ್ತೀರೋ ಆ ರೀತಿಯಾಗಿ ಮಾಡಿ, ಸಿಹಿ ಪದಾರ್ಥಗಳನ್ನ ಮಾಡಿ, ನಿಮ್ಗೇನೇನು ಸಾಧ್ಯವೋ ಅವೆಲ್ಲವನ್ನು ಮಾಡಿ. ನೀವು ಹಬ್ಬಕ್ಕೆ ಏನೆಲ್ಲ ಮಾಡ್ತೀರಾ, ಸಂತೋಷವಾಗಿ ಅಡುಗೆ ಮಾಡ್ತೀರಲ್ವ, ಆ ರೀತಿಯಾಗಿ ಸಂತೋಷವಾಗಿ ಮನೆಯ ಯಜಮಾನಿಯೇ ಅಡುಗೆ ಮಾಡಬೇಕು. ಎಲ್ಲಿಂದನೋ ಅಂಗಡಿಯಿಂದ ಹೋಟೆಲಿಂದ ತಂದು ಇಡೋವಂಥದ್ದಲ್ಲ. ಯಾವುದೇ ಸಿಹಿ ಪದಾರ್ಥಗಳನ್ನು ಖರೀದಿಸ್ಕೊಂಡು ಬರಬೇಡಿ. ಮನೆಯಲ್ಲೇ ಒಂದು ಸಿಹಿಯಾದ ಪದಾರ್ಥವನ್ನು ಮಾಡಿ, ಅದೇನು ಕಷ್ಟದ ಕೆಲಸ ಅಲ್ಲ. ಬೆಲ್ಲವನ್ನು ಹಾಕಿ ಸಿಹಿ ಪದಾರ್ಥವನ್ನು ಮಾಡಿ. ಆಮೇಲೆ ನೀವು ಇವೆಲ್ಲ ಪದಾರ್ಥಗಳನ್ನು ತಯಾರಾದ ಮೇಲೆ ಆ ಊಟವನ್ನು ಅವರಿಗೆ ಬಡಿಸ್ಬೇಕಲ್ಲ, ಅದನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತಂದರೆ, ಅನ್ನದಲ್ಲಿ ಒಂದು ತುಪ್ಪವನ್ನು ಹಾಕಿ 3 ಉಂಡೆಯನ್ನು ಕಟ್ಟಬೇಕು. ಈ 3 ಉಂಡೆಯನ್ನು ನಾವು ಪಿಂಡ ಅಂತ ಕರಿತೀವಿ. ಇದನ್ನು ಕಟ್ಟುವಾಗ ಅವರನ್ನು ಜ್ಞಾಪಕ ಮಾಡ್ಕೋಬೇಕು. ಮೊದಲನೇ ಉಂಡೆ ಕಟ್ಟಿದಾಗ ನಿಮ್ಮ ಅಜ್ಜ, ಅವರ ಹೆಂಡತಿ, ಅಂದರೆ ಅವರಿಬ್ಬರು ಹೋಗಿ ಅಗಲಿದ್ದಿದ್ರೆ ಇಬ್ಬರ ಹೆಸರನ್ನು ತಗೊಳ್ಳಿ, ಅಥವಾ ಯಾರಾದರೂ ಇದ್ದರೆ ಯಾರಿದ್ದಾರೆ ಅವ್ರನ್ನ ಹೆಸರನ್ನು ಬಿಟ್ಟು, ಯಾರು ಅಗಲಿದ್ದಾರೆ ಅವ್ರ ಹೆಸರನ್ನು ತಗೊಳ್ಳಿ. ಈಗ ತಂದೆ ಇರ್ತಾರೆ, ತಾಯಿ ಹೋಗ್ಬಿಟ್ಟಿರ್ತಾರೆ, ಅವ್ರ ಹೆಸರನ್ನು ಮಾತ್ರ ತಗೊಳ್ಳಿ. ತಂದೆ ತಾಯಿ ಇಬ್ಬರು ಹೋಗ್ಬಿಟ್ಟಿದ್ರೆ ತಂದೆ ತಾಯಿ ಇಬ್ಬರ ಹೆಸರನ್ನು ಹೇಳಿ ಒಂದು ಉಂಡೆಯನ್ನು ಕಟ್ಟುವಂಥದ್ದು. ಆಮೇಲೆ ಎರಡನೇದಾಯಿಗೆ ಅವರ ತಂದೆ ಅಂದರೆ ನಿಮ್ಮ ಅಜ್ಜ ಅಜ್ಜಿ ಇಬ್ಬರೂ ಅಗಲಿದ್ದಲ್ಲಿ ಇಬ್ಬರ ಹೆಸರನ್ನು ಹೇಳಿಕೊಂಡು ಆ ಉಂಡೆಯನ್ನು ಕಟ್ಟುವಂಥದ್ದು. ಆಮೇಲೆ 3ನೇ ಉಂಡೆ, ಅದು ನಿಮ್ಮ ಮುತ್ತಜ್ಜ, ಅವರ ಹೆಂಡತಿ, ಅವರ ಹೆಸರನ್ನೇ ಹೇಳಿ ಇನ್ನೊಂದು ಉಂಡೆಯನ್ನು ಕಟ್ಟುವಂಥದ್ದು. ಈ ರೀತಿಯಾಗಿ 3 ಉಂಡೆಯನ್ನು ಕಟ್ಟಿ ಅದನ್ನು ಒಂದು ಬಾಳೆ ಎಲೆ ಮೇಲೆ ಇಡಬೇಕು. ಅಲ್ಲಿ ಅದರ ಜೊತೆಗೆ ನೀವೇನೇನು ಸಿಹಿ ಪದಾರ್ಥಗಳನ್ನ ಮಾಡಿದ್ದೀರಾ ಮತ್ತು ಬೇರೆ ಭಕ್ಷ್ಯಗಳನ್ನೇನು ಮಾಡಿದ್ದೀರಾ ಅದೆಲ್ಲವನ್ನು ಇಟ್ಟು, ಅದರ ಜೊತೆಗೆ ಒಂದು ಬಟ್ಟಲಲ್ಲಿ ಕುಡಿಯುವ ನೀರನ್ನು ಇಟ್ಟು ಅದನ್ನು ತೆಗೆದುಕೊಂಡು ನಿಮ್ಮ ಮಹಡಿಗೆ ಹೋಗಿ. ನಿಮ್ಮ ಮಹಡಿಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಅದನ್ನು ಇಟ್ಕೊಂಡು ನಿಮ್ಮ ಪಿತೃಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಏನಂತಂದರೆ, ನೀವೆಲ್ಲ ಬದುಕಿದಾಗ ಹೇಗೆ ನೋಡ್ಕೊಂಡಿಲ್ವೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದರೂ ಕೂಡ ನನ್ನನ್ನು ಕ್ಷಮಿಸಿ. ಮತ್ತು ನನಗೆ ನೀವು ಯಾವ ಸ್ಥಳದಲ್ಲಿದ್ದೀರಾ ಇವಾಗ ನಮಗೆ ಗೊತ್ತಿಲ್ಲ. ನೀವು ಮತ್ತೆ ಪುನರ್ಜನ್ಮ ಆಗಿದ್ದೀರಾ ಅಥವಾ ಪಿತೃಲೋಕದಲ್ಲೇ ಇದ್ದೀರಾ ನಮಗೆ ಗೊತ್ತಿಲ್ಲ. ಎಲ್ಲೇ ಇರಿ, ಸಂತೋಷವಾಗಿರಿ, ಆನಂದವಾಗಿರಿ ಅನ್ನುವಂಥ ನನ್ನ ಒಂದು ಆಶಯ. ಮತ್ತು ನನ್ನಿಂದೇನೇ ತಪ್ಪಾಗಿದ್ರೂ ನನ್ನನ್ನು ಕ್ಷಮಿಸಿ. ಈ ಭೂಮಿ ಮೇಲೆ ಮನುಷ್ಯ ಜನ್ಮ ಅನ್ನುವಂಥದ್ದು ಸರ್ವಶ್ರೇಷ್ಠ. ಇಂಥ ಒಂದು ಮನುಷ್ಯ ಜನ್ಮವನ್ನು ನನಗೆ ನೀವು ನೀಡಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮಿಂದಲೇ ನಾನು ಈ ಭೂಮಿಯಲ್ಲಿ ಒಂದು ತುತ್ತು ಊಟ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ನಿಮ್ಮಿಂದ ನಾನು ಬದುಕೋದನ್ನು ಕಲ್ತಿದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನಿಮಗೆ ಅನಂತ ಧನ್ಯವಾದಗಳು ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ನನಗೆ ಸಂಸ್ಕಾರಗಳನ್ನು ಕೊಟ್ಟು, ವಿದ್ಯೆ ಬುದ್ಧಿಯನ್ನು ಕೊಟ್ಟು ನನ್ನನ್ನು ಒಂದು ಉತ್ತಮ ವ್ಯಕ್ತಿಯನ್ನಾಗಿ ನೀವು ರೂಪಿಸಿದ್ದೀರಾ. ನಿಮಗೆ ನನ್ನ ಅನಂತ ಧನ್ಯವಾದಗಳು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿಮ್ಮ ಹೆಸರನ್ನು, ನಿಮ್ಮ ಗೋತ್ರವನ್ನು, ನಿಮ್ಮ ಹೆಂಡತಿ ಹೆಸರನ್ನು, ನಿಮ್ಮ ಮಕ್ಕಳ ಹೆಸರುಗಳನ್ನೆಲ್ಲ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಊಟವನ್ನು ಅವರಿಗೆ ಸಮರ್ಪಣೆ ಮಾಡಿ ಅಲ್ಲಿಂದ ಮಾಡಿಯಿಂದ ಕೆಳಗಡೆ ಬನ್ನಿ. ಅದಾದ ಮೇಲೆ ಪಕ್ಷಿಗಳು, ಹಳ್ಳಿಲಿರ್ಬೋದು, ಇರುವೆಗಳಿರ್ಬೋದು, ಅದು ಯಾವುದೋ ರೂಪದಲ್ಲಿ ಬಂದು ಅವರು ಅದನ್ನು ಸ್ವೀಕರಿಸಿರ್ತಾರೆ. ಇನ್ನೇನು ಮಿಕ್ಕಿದೆಯೋ ಅದನ್ನು ಆಮೇಲೆ ಆಕಳಿಗೆ ನೀಡಬಹುದು, ಹಸುಗಳಿಗೆ ನೀಡಬಹುದು, ಏನೂ ತೊಂದರೆ ಇಲ್ಲ. ನಿಮ್ಮ ಸ್ನೇಹಿತರು, ಅಗಲಿರ್ತಕ್ಕಂಥ ಸ್ನೇಹಿತರು ಇರ್ಬೋದು, ಬೇರೆ ಸಂಬಂಧಿಕರಿದ್ದರೆ ಅವರಿಗೆ ಒಂದು ಸಪ್ರೇಟಾಗಿ ಒಂದು ಎಲೆಯಲ್ಲಿ ಎಲ್ಲ ಅವರಿಗೆ ಪಿಂಡವನ್ನು ನೀವು ಕಟ್ಟೋದಕ್ಕೆ ಬರೋದಿಲ್ಲ, ಅವರ ಮಕ್ಕಳೇ ಕಟ್ಟಬೇಕು. ಅವರಿಗೆ ನೀವು ಮಾಡಿರ್ತಕ್ಕಂಥ ಆಹಾರಾದಿಗಳನ್ನ ಅದರಲ್ಲಿ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಎಲೆಯಲ್ಲಿ ಇಡ್ಬೋದು. ಪಿಂಡವನ್ನು ಮಾತ್ರ ಅವ್ರ ಮಕ್ಕಳೇ ಕಟ್ಟಲಿ. ಯಾರ ಗೋತ್ರ ತಿಳಿದಿಲ್ವೋ ಅವ್ರೇನು ಮಾಡಬೇಕು ಅಂತಂದರೆ, ಈ ಜಗತ್ತಿನ ಸೃಷ್ಟಿಕರ್ತ ಯಾರು? ವಿಷ್ಣುವಿನ ಸೃಷ್ಟಿಯೇ ಬ್ರಹ್ಮ. ಹಾಗಿರಬೇಕಾದ್ರೆ ನಾವು ವಿಷ್ಣು ಗೋತ್ರ ಅಂತ ಹೇಳಿಕೊಂಡು ನಿಮ್ಮ ಏನು ಅವರಿಗೆ ಸಲ್ಲಿಸಬೇಕಿದೆಯೋ ಅದನ್ನು ಸಲ್ಲಿಸ್ಕೊಳ್ಳಿ. ಈ ಡೌಟು ಕೂಡ ನಿಮ್ಮದು ಕ್ಲಿಯರ್ ಮಾಡಿದ್ದೀನಿ. ಅದರ ಜೊತೆಗೆ ಅವಕಾಶ ಇದ್ದಲ್ಲಿ, ಸಾಧ್ಯತೆ ಇದ್ದಲ್ಲಿ 3 ಹೊತ್ತು ಮಾಡಿ. ಹೇಗೆ ನಾವು 3 ಹೊತ್ತು ಊಟ ಮಾಡ್ತೀವೋ ಆ ರೀತಿಯಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಈ ಪ್ರಕ್ರಿಯೆಯನ್ನು ಮಾಡಿದರೆ ಅತ್ಯುತ್ತಮ. ಇಲ್ಲ, ನಮ್ಮ ಹತ್ರ ಅಷ್ಟೊಂದು ಸಾಧ್ಯ ಆಗ್ತಾ ಇಲ್ಲ, ಅಟ್ಲೀಸ್ಟ್ 1 ಸಲವಾದರೂ ಮಾಡಿ. ಅದನ್ನು ಅಮಾವಾಸ್ಯೆ ದಿನ, ಮಹಾಲಯ ಅಮಾವಾಸ್ಯೆ ದಿನ ಮಾಡಿದ್ದೆ ಅದಲ್ಲಿ ಅದು ಕೂಡ ಸಲ್ಲುತ್ತೆ. ಅಲ್ಲೇ ನೀವು ಅವ್ರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಿಮ್ಮ ಹಿರಿಯರನ್ನ ಎಲ್ಲ ಜ್ಞಾಪಕ ಮಾಡಿಕೊಂಡು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಅವರು 1 ಸಲ ಅವರು ಸಹ ಜ್ಞಾಪಕ ಮಾಡ್ಕೋತಾರೆ.
ಅವರೆಲ್ಲರಿಗೂ ಆಶೀರ್ವಾದವನ್ನು ನೀಡ್ತಾರೆ. ಮತ್ತು ನಿಮ್ಮ ಜೀವನದಲ್ಲಿ ಪಿತೃಗಳು ಸ್ಟೆಬಿಲಿಟಿಯನ್ನು ಕೊಡುವಂಥವರು. ಅವರ ಆರಾಧನೆ ಮಾಡಿದಾಗ ಅವರು ನಿಮಗೆ ಸ್ಟೆಬಿಲಿಟಿಯನ್ನು ಕೊಡ್ತಾರೆ. ಅವರ ಆಸ್ತಿಯನ್ನು ನೀವು ಅನುಭವಿಸ್ತಕ್ಕಂಥ ಒಂದು ಯೋಗ್ಯತೆಯನ್ನು ಕೊಡ್ತಾರೆ. ಅಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ಅವರು ನಿಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ. ಆ ಆಶೀರ್ವಾದದಿಂದ ನಿಮ್ಮ ಜೀವನ ಸಂತುಷ್ಟವಾಗಲಿ, ನೀವು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅಂತ ಅವರ ಆಶೀರ್ವಾದ ನಿಮಗೆ ದಕ್ಕಲಿ. ಈ ರೀತಿಯಾಗಿ ಈ ವಿಚಾರವನ್ನು ಸಾಕಷ್ಟು ಜನ ಕೇಳ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಇದರ ಮಾಹಿತಿ ಈ ಮೂಲಕ ನಾನು ನೀಡಿದ್ದೀನಿ. ಇದರ ಒಂದು ಆಚರಣೆಯೊಂದಿಗೆ ನಿಮ್ಮ ಜೀವನದಲ್ಲೂ ಕೂಡ ಬೆಳಕಾಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಈ ರೀತಿಯಾಗಿ ಈ ರೀತಿಯಾದ ಒಂದು ಸರಳ ವಿಧಾನದಲ್ಲಿ ನೀವು ಈ ಒಂದು ಪಿತೃಪಕ್ಷದ ಆಚರಣೆಯನ್ನು ಮಹಾಲಯ ಅಮಾವಾಸ್ಯೆ ದಿನ ಸರ್ವ ಪಿತೃಗಳಿಗೆ ಸಮರ್ಪಿತವಾಗಿರ್ತಕ್ಕಂಥ ಈ ಒಂದು ವಿಚಾರವನ್ನು ಆಚರಣೆ ಮಾಡಿದ್ದೆ ಆದಲ್ಲಿ ಒಳಿತಾಗಲಿ ಅನ್ನುವಂಥ ಒಂದು ಹಾರೈಸುತ್ತಾ, ಹೀಗೆ ನಮ್ಮ ಅನಘಾ ವಾಸ್ತುವನ್ನು ನೋಡ್ತಾ ಇರಿ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುವಂಥ ಒಂದು ಸಮಯ. ಧನ್ಯವಾದಗಳು.